ವಿದ್ಯಾರ್ಥಿಗಳೇ ಮಾಡಿ ಇಂಥವೆಲ್ಲ ಬೀಳ್ತಿರ್ತಾವ ನೋಡಿ. ನಿಮ್ಮ ಸೈನಿಕ್ ಸ್ಕೂಲ್ನಾಗ ನವೋದಯದಾಗ ಇಂಥವೆಲ್ಲ ಬೀಳ್ತಿರ್ತಾವ. ನೀವು ಅದು ಮಾಡೋದು ಆತಂದ್ರೆ ಹೇಳ್ರಿ, ನಾ ತಿಳಿಸ್ತೀನಿ. ಮಾಡೋದು ಆದಿನ ವಿಡಿಯೋ ಅಂತ ಮಾಡ್ರಿ. ನೋಡಿ ಏನಂದ ನಾವ 1-2 ಅಂಶ ಮೊದಲು ಬೋರ್ಡ್ ಕಡೆ ನೋಡ್ರಿ. ನೀವು ಬೋರ್ಡ್ ಕಡೆ ನೋಡಿದ್ರೆ ಎಲ್ಲ ಲೆಕ್ಕಗಳು ತಿಳಿತಲ್ಲ. 1-2 ಅಂಶ ಪ್ಲಸ್ 3-4 ಅಂಶ ಪ್ಲಸ್ 5-12 ಅಂಶ ಇವುಗಳ ಮೊತ್ತಕ್ಕೆ ಯಾವ ಭಿನ್ನ ರಾಶಿಯನ್ನು ಕಳೆದರೆ 1.29 ಬರುತ್ತದೆ ಅಂತಂತ ಹೇಳ್ಯಾರ. ಮೊದಲು ನಾವು ಇವುಗಳ ಮೊತ್ತಕ್ಕೆ ಅಂತಾನೆ ಇವುಗಳ ಮೊತ್ತ ಕಂಡು ಹಿಡ್ಕೋಬೇಕು. ಇವುಗಳ ಮೊತ್ತನ ಕಂಡು ಹಿಡ್ಕೋಬೇಕು. 1-2 ಅಂಶ ಪ್ಲಸ್ 3-4 ಅಂಶ ಪ್ಲಸ್ 5-12 ಅಂಶ ಇವುಗಳ ಲಾಸ ಎಷ್ಟಾಗ್ತದೆ? ಅತಿ ದೊಡ್ಡ ಅಂಕಿ ಯಾವ್ದು ಇದ್ರಾಗ? 12. 12ಕ್ಕೆ ಎಲ್ಲದರಲ್ಲೇ ಅಂಕಿಲೆ ಭಾಗ ಹೋಗ್ತದಂದ್ರೆ 12 ಲಸ. ಲಸ ನೀವು ಬಾಯ್ದಿಂದ ತಗೋಬೇಕು. ಇವೆಲ್ಲ ಯಾಕಂತ ಕೇಳಿ ಹೇಳ್ತು. ಇಲ್ಲಿ ಅತಿ ದೊಡ್ಡ ಅಂಕಿ ಯಾವುದು? 12. 2ರಲ್ಲೇನು ಹೋಗ್ತದೆ, 4ರಲ್ಲೇನು ಹೋಗ್ತದೆ, 12ರಲ್ಲೂ ಹೋಗ್ತದೆ. ಲಸ ಏನಾಯ್ತು? 12. ಈಗ ನೋಡಿ, 2 6ಲೆ 12, 4 3ಲೆ 12, 12 1ಲೆ 12, 6 1ಲೆ 6 ಪ್ಲಸ್ 3 3ಲೆ 9 ಪ್ಲಸ್ 5 1ಲೆ 5 ಬರೋಬ್ಬರಿ 9 1 6 15 1 5 20 12 ಬರೋಬ್ಬರಿ 20 12 ಅಂಶ ಬರೋಬ್ಬರಿ 4 5ಲೆ 4 3ಲೆ ಬರೋಬ್ಬರಿ ಎಷ್ಟಾಯ್ತು? 5 3 ಅಂಶ. ಇದ್ರ ಉತ್ತರ ಬಂತು. ಏನು ಹಚ್ಕೋರಿ. 5 3 ಅಂಶ ಮೊತ್ತದಲ್ಲಿ ಯಾವ ಭಿನ್ನ ರಾಶಿಯನ್ನು ಕಳೆದರೆ ಎಷ್ಟು? 9 1ಲೆ 9 1 2 11 11 9 ಅಂಶ ಬರ್ತದೆ ನೋಡಿ. ಇಲ್ಲಿ ಎಕ್ಸ್ ಬಂದಾಗ ಏನಾಗ್ತದೆ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. ಇದು ಬರೋಬ್ಬರಿ ಇಚ್ಚಿಕಚಾರ ಹೋಯ್ತು ಅಂದ್ರೆ ಏನಾಗ್ತದೆ? ಮೈನಸ್ ಆಗಿಬಿಡುತ್ತಪ್ಪ ನೋಡಿ. ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 11 9 ಅಂಶ. ಅದು ಇದು ಪ್ಲಸ್ ಇದ್ದದ್ದು ಇಚ್ಚಕ್ಕೆ ಹೋತಂದ್ರೆ ಏನಾಗ್ತದೆ? -5 3 ಅಂಶ. ಆಮೇಲೆ ಇದರ ಲಾಸ ಎಷ್ಟಾಗ್ತದೆ? 9 ಆಗ್ತದೆ. ಆಮೇಲೆ 9 1ಲೆ 3 3ಲೆ ನೋಡಿ 11 1ಲೆ 11 ಮೈನಸ್ 5 3ಲೆ 15. 11ರಾಗ 15 15ರಾಗ 11 ಆದ್ರೆ ಎಷ್ಟು ಉಳಿತು? 4 9 ಅಂಶ. ಮೈನಸ್ ಚಿಹ್ನೆ ದೊಡ್ಡದ. ಮೈನಸ್ ಚಿಹ್ನೆ ದೊಡ್ಡದ ಅಂದ್ರೆ ಏನು ಹಾಕೋಬೇಕು ನೀವು? ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು -4/9. ಮೈನಸ್ ಮೈನಸ್ ಹೋಯ್ತು. ಎಕ್ಸ್ ಇಸ್ ಈಕ್ವಲ್ ಟು 4/9 ನೋಡಿ. ಆನ್ಸರ್ ಈಕ್ವಲ್ ಟು 4/9 ನೋಡಿ. ಹಿಂಗೆ ಲೆಕ್ಕ ನೀವು ಕಲಿಬೇಕು. ಅಂದರೆ ಏನಾಗ್ತದೆ? ನಿಮ್ಮ ಗಣಿತಗಳೆಲ್ಲ ಸರಿಯಾಗಿ ಅರ್ಥ ಆಗ್ತಾವ. ತಿಳಿತಲ್ಲ? ಏನು ಕೇಳಿದ್ರೆ ಬರ್ತದೆ? ಅರ್ಥ ಆಯ್ತಲ್ಲ ನಿಮಗೆ? ನೋಡಿ 4/9. ಇನ್ನೊಂದ್ಸಲ ನೀವು ನೋಡ್ಕೊತಿದ್ರೆ ನೋಡ್ಕೊ. ಇವುಗಳ ಲಾಸ ಎಷ್ಟಾಯ್ತು? 12. ಆಮೇಲೆ 2 6ಲೆ 4 3ಲೆ 12 1ಲೆ 6 9. ಆಮೇಲೆ ಎಷ್ಟು ಬಂತು? 20 12 ಅಂಶ. 5 4 5ಲೆ 4 3ಲೆ 4 5ಲೆ 4 3ಲೆ 5 3 ಅಂಶ ಬಂತು. 5 3 5 5/3 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 11/9. ಇದು ಅಚ್ಚಕ್ಕೆ ಹೋಯ್ತು ಅಂದ್ರೆ ಏನಾಗ್ತದೆ? ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ. ಇದು ಏನಾಗ್ತದೆ? ಇದು ಪ್ಲಸ್ ಇದ್ದದ್ದು ಇದು ಬರೋಬ್ಬರಿ ಚಿಕ್ಕಿದ್ದು ಪ್ಲಸ್ ಇದ್ದದ್ದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಇದು ಅಚ್ಚಕ್ಕೆ ಹೋತಂದ್ರೆ ಮೈನಸ್ ಬರ್ತದೆ. ಬಂದದ್ದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 11/9 5/3 ಬರೋಬ್ಬರಿ ಎಷ್ಟು ಬಂತು? ಇಲ್ಲಿ ಮೈನಸ್ ಅಂಕಿ ದೊಡ್ಡದ ಅಂದ್ರೆ -4 9 ಅಂಶ ಬಂತು. ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು -4/9 -4/9
ಮೈನಸ್ ಮೈನಸ್ ಹೋಯ್ತು. ಎಕ್ಸ್ ಇಸ್ಕ್ವಲ್ ಟು 4/9. ಆನ್ಸರ್ ಇಸ್ 4/9. ನೋಡಿ, ಇಂಥವೆಲ್ಲ ಲೆಕ್ಕಗಳನ್ನು ನೀವು ಕಲ್ತ್ರಿ ಅಂದ್ರೆ ನಿಮಗೆ ಯಾವ ಲೆಕ್ಕನೂ ದಡಿಸೋದು. ಮತ್ತು ನೀವು ಸೀರಿಯಲ್ ಅಂದರೆ ಮತ್ತು ನೀವು ಭಿನ್ನ ರಾಶಿ ಕಲ್ತ್ರಿ ಅಂದ್ರೆ ಇಂಥವೆಲ್ಲ ಕಲಿಬೇಕಾಗ್ತದೆ. ನೀವು ಕಲ್ತ್ರೆ ಶಾಣ್ಯರಾಗ್ತೀರಿ. ತಿಳಿತಲ್ಲ? ವಿಡಿಯೋ ನೋಡ್ರಿ, ಇನ್ನೊಂದ್ಸಲ ಪ್ಲೇ ಮಾಡಿ ನೋಡ್ರಿ, ತಾನೇ ತಿಳಿತಲ್ಲ.